News sponsored by Topco Zamzam Beam Road, Kushalnagar, Karnataka. Bharati Radio House, Madikeri, Kodikoppa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಬ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಎಂಪಿ ಎಲೆಕ್ಷನ್ನಲ್ಲಿ 15 ಸೀಟ್ ಜೆಡಿಎಸ್ಗೆ. ಜಿಟಿ ದೇವೇಗೌಡ ಭವಿಷ್ಯ. ಘಮಘಮಿಸುವ ಕಾಫಿ ಹೂವಿಗೆ ಮುತ್ತಿಕ್ಕುತ್ತಿವೆ ದುಂಬಿಗಳು. ಬಿಜೆಪಿ ನಾಟಕೀಯವಾಗಿ ಜನರನ್ನ ದಾರಿ ತಪ್ಪಿಸುತ್ತಿದೆ. ಜಿಲ್ಲಾ ಕಾಂಗ್ರೆಸ್ ತಿರುಗೇಟು. ಮಲ್ಲಮಾವಟಿ ಬಿಸಿಯೂಟದ ಉನ್ನತ ತನಿಖೆಗೆ ಎಸ್ಡಿಪಿಐ ಒತ್ತಾಯ. ಬಾಲಿವುಡ್ಗೆ ಹೊಸ ಹೈವೇ. ಸ್ಲೋ ಚಿತ್ರಕ್ಕೆ ಸಂಗೀತವೇ ಜೀವಾಳ. ಹಲೋ, ಇದು TV1 ನ್ಯೂಸ್ ಟೈಮ್. ನಾನು ಮಾದೇಟ್ರ ಬೆಳ್ಳಿಯಪ್ಪ. ಎಲೆಕ್ಷನ್ನಲ್ಲಿ ಜೆಡಿಎಸ್ 15 ಸೀಟ್ ಪಡೆಯುತ್ತೆ ಅಂತ ಜಿಟಿ ದೇವೇಗೌಡರು ವಿಶ್ವಾಸ. ಕುಶಾಲನಗರ ವ್ಯಾಪ್ತಿಯಲ್ಲಿ ಅರಳಿ ನಿಂತಿರೋ ಕಾಫಿ ಹೂವು, ಬಿಜೆಪಿಯ ಟೀಕೆಗೆ ಕಾಂಗ್ರೆಸ್ ತಿರುಗೇಟು ಮತ್ತಿತರ ನ್ಯೂಸ್ಗಳು ಇಂದಿನ ಬುಲೆಟ್ನಲ್ಲಿದೆ. ಮೊದಲಿಗೆ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಮುಂಬರೋ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ 15 ಮಂದಿ ಆಯ್ಕೆಯಾಗ್ತಾರೆ ಅಂತ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಭವಿಷ್ಯ ನುಡಿದಿದ್ದಾರೆ. ಕುಶಾಲನಗರದಲ್ಲಿ ನೂತನವಾಗಿ ಆರಂಭಗೊಂಡ ಪೃಥ್ವಿ ಚಿನ್ನಾಭರಣ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ, ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದ ಕೇವಲ 10 ತಿಂಗಳಲ್ಲಿ ದೇಶದ ರೈತಾಪಿ ಸಮುದಾಯಕ್ಕೆ ಮಾಡಿದ 10 ಕಲ್ಯಾಣ ಕಾರ್ಯಕ್ರಮಗಳು ಈ ಬಾರಿಯ ಚುನಾವಣೆಗೆ ದಿಕ್ಸೂಚಿಯಾಗಲಿವೆ. ರಾಜ್ಯದ ಜನತೆ 10 ವರ್ಷಗಳು ಆಳ್ವಿಕೆ ನಡೆಸಿದ ಕಾಂಗ್ರೆಸ್ ಹಾಗೂ ಕೋಮುವಾದಿ ಬಿಜೆಪಿ ಪಕ್ಷವನ್ನ ಧಿಕ್ಕರಿಸಲಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ 20 ತಿಂಗಳಲ್ಲಿ ರಾಜ್ಯಕ್ಕೆ ನೀಡಿದ ಕೊಡುಗೆ ಹಾಗೂ ಪ್ರಧಾನಿಯಾಗಿದ್ದ ದೇವೇಗೌಡ ಮಾಡಿದ ಯೋಜನೆಗಳು ಈ ಬಾರಿ ಮತ್ತೊಮ್ಮೆ ಲೋಕಸಭೆಗೆ ಮತಗಳಾಗಿ ಪರಿವರ್ತನೆಗೊಳ್ಳಲಿವೆ ಎಂದರು. ತೃತೀಯ ರಂಗವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಏನು ಈಗ ಪ್ರಾರಂಭ ಆಗ್ತಾ ಇದೆ, ಇದಕ್ಕೆಲ್ಲವೂ ಕೂಡ ಒಂದು ತಿರುವನ್ನು ಕೊಡ್ತಕ್ಕಂಥ ದಿನಗಳು ಕೇವಲ ಇನ್ನು ಮಾರ್ಚ್ ತಿಂಗಳು 10-15ನೇ ತಾರೀಕು ಅಷ್ಟೊತ್ತಿಗೆ ತೃತೀಯ ರಂಗದ ಶಕ್ತಿ, ದೇವೇಗೌಡರ ನಾಯಕತ್ವ ಈ ರಾಜ್ಯದಲ್ಲಿ ಜನತಾದಳ ಪಕ್ಷದ ಪ್ರಭಾವವನ್ನು ಬೀರುತ್ತೆ. ಎಲ್ಲ ರೈತರ ಮೇಲೆ ಕುಮಾರಸ್ವಾಮಿ ಅವರ ನಾಯಕತ್ವ ಇವೆಲ್ಲವೂ ಕೂಡ ಜನತಾದಳವನ್ನು ಕೂಡ ಸಜ್ಜಾಗ್ತಾ ಇದೆ ಚುನಾವಣೆ ಅಂತಕ್ಕಂಥ ವಿಚಾರನ ಹೇಳಲಿಕ್ಕೆ ಬಯಸ್ತೇನೆ. ಮಾಜಿ ಸಚಿವ ರಾಮದಾಸ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಮೊದಲೇ ಹೇಳಿಕೆ ನೀಡಿದರು. ಆದರೆ ಅವರಿಗೆ ಟಿಕೆಟ್ ತಪ್ಪಿಸಲು ಮತ್ತು ಇತ್ತೀಚೆಗೆ ನಡೆದ ಘಟನೆಗಳಲ್ಲಿ ವಿರೋಧಿಗಳ ಕೈವಾಡವಿಲ್ಲ. ಅದೆಲ್ಲ ರಾಮದಾಸ್ ಅವರ ವೈಯಕ್ತಿಕ ವಿಚಾರ ಎಂದರು. ರಾಜ್ಯದ ಜನತೆ ಕುಡಿಯುವ ನೀರಿಗೆ ಹಾಹಾಕಾರ ಪಡುವಂತಹ ಸ್ಥಿತಿ ಎಲ್ಲೆಡೆ ನಿರ್ಮಾಣವಾಗಿದೆ. ಹಾಗಿದ್ದರೂ ಸಿದ್ದರಾಮಯ್ಯ ಕುಡಿಯುವ ನೀರಿನ ಬವಣೆ ನೀಗಿಸಲು ಮುಂದಾಗುತ್ತಿಲ್ಲ. ಎಲ್ಲೆಡೆ ನೈರ್ಮಲ್ಯದ ಸಮಸ್ಯೆಯೂ ದೊಡ್ಡ ಸಮಸ್ಯೆಯಾಗಿದೆ ಎಂದು ಟೀಕಿಸಿದ ದೇವೇಗೌಡ, ಈ ಬಗ್ಗೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಗಮನಹರಿಸಿಲ್ಲ ಎಂದು ಟೀಕಿಸಿದರು. ಜೆಡಿಎಸ್ನಲ್ಲಿದ್ದ ಸಂದರ್ಭ ಸಿದ್ದರಾಮಯ್ಯ ಮಾಡಿದ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಯಾಗಿ ಅವರಿಂದ ಮಾಡಲು ಸಾಧ್ಯವಾಗದಿರುವುದು ದುರಾದೃಷ್ಟಕರ ಎಂದರು. 83ರಿಂದ ನಾನು ಕೂಡ ಸಿದ್ದರಾಮಯ್ಯನವರ ಜೊತೆಯಾಗಿ ಬಂದಿರತಕ್ಕಂಥದ್ದು, ಅವರ ಆಡಳಿತವನ್ನು ನೋಡಿರ್ತಕ್ಕಂಥದ್ದು. ಆದರೆ JDS ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳಾಗಿ 7 ಬಡ್ಜೆಟನ್ನು ಏನು ಮಂಡಿಸಿದ್ರು ಸಿದ್ದರಾಮಯ್ಯನವರ ಜನತಾ ಪಕ್ಷ, ಜನತಾದಳ, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಡಿಸಿದಂಥ ಬಡ್ಜೆಟ್ಟು, ಅವ್ರು ಕೊಡ್ತಾ ಇದ್ದಂಥ ಕಾರ್ಯಕ್ರಮಗಳು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವಧಿಯಲ್ಲಿ ಅವರಿಂದ ಏನು ನಿರೀಕ್ಷೆ ಮಾಡಿದ್ರು ಅವೆಲ್ಲವೂ ಕೂಡ ಹುಸಿಯಾಗ್ತಾ ಇದ್ದಾವೆ. ಇವತ್ತು ಯಾವುದೇ ಒಂದು ಅಭಿವೃದ್ಧಿಯ ಪೂರಕವಾದಂಥ ಬಡ್ಜೆಟ್ ಆಗಲಿ, ಅಭಿವೃದ್ಧಿಗೆ ಪೂರಕವಾದಂಥ ತೀರ್ಮಾನಗಳನ್ನಾಗಲಿ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅವರು ಏನೂ ಬೇಕಾಗಿಲ್ಲ, ನಮಗೆ ಕುಡಿಯೋ ನೀರು ಕುಡಿ ಅಂತಕ್ಕಂಥ ಕೂಗು ರಾಜ್ಯದಲ್ಲಿ ಬರ್ತಾ ಇದೆ. ಅದೇ ರೀತಿ ನೈರ್ಮಲೀಕರಣ ಆಗ್ತಕ್ಕಂಥ ಒಂದು ಅಭಿವೃದ್ಧಿಗಳನ್ನು ಪಟ್ಟಣದಲ್ಲಾಗಲಿ ಅದು ಹಳ್ಳಿಗಳಾಗಲಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ರಾಮದಾಸ್ ಅವರು ಮೊದಲೇ ನಾನು ಯಾವುದೇ ಕಾರಣಕ್ಕೂ ಕೂಡ ಪಾರ್ಲಿಮೆಂಟಿಗೆ ಕಂಟೆಸ್ಟ್ ಮಾಡಲ್ಲ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಆದರೆ ಇದು ರಾಮದಾಸ್ರವರ ವೈಯಕ್ತಿಕವಾದಂಥ ಒಂದು ಸಂಬಂಧ, ಇದು ಬೇರೆ ಯಾರಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಲ್ಲ. ಚಿನ್ನದ ಅಂಗಡಿಯ ಉದ್ಘಾಟನಾ ಸಂದರ್ಭ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಲಕ್ಕಿ ಡ್ರಾ ವಿಜೇತರ ಚೀಟಿಯನ್ನ ಹೊರತೆಗೆದರು. ಈ ಸಂದರ್ಭ ಪೃಥ್ವಿ ಚಿನ್ನದ ಅಂಗಡಿಯ ವ್ಯವಸ್ಥಾಪಕ ಹುಣಸೂರಿನ ಪಾರಸ್ಮಾಲ್, ಸುರೇಶ್ ಕುಮಾರ್, ಸರಬ್ರತ್ ಲಾಲ್, ಪದಂ ಕುಮಾರ್, ಗೌತಮ್ ಮೊದಲಾದವರಿದ್ದರು. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. ಈ ಬಾರಿ ಕುಶಾಲನಗರ ವ್ಯಾಪ್ತಿಯಲ್ಲಿ ವರುಣನ ಮುನಿಸಿನ ನಡುವೆ ತೋಟಗಳಲ್ಲಿ ಕಾಫಿ ಹೂ ಅರಳುತ್ತಾ ಇದೆ. ಬಹುತೇಕ ಕಾಫಿ ತೋಟಗಳಲ್ಲಿ ಹೂ ನಳನಳಿಸ್ತಾ ಇದೆ. ಕಾಫಿ ಹೂವಿನಲ್ಲಿರೋ ಮಕರಂದ ಹೀರೋಕೆ ಜೇನುದುಂಬಿಗಳ ಹಿಂಡು ದಾಳಿ ಇಡ್ತಾ ಇದೆ.
ಕುಶಾಲನಗರ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಈಗ ಹೂವರಳುವ ಸಮಯ. ಬಹುತೇಕ ಕಾಫಿ ಗಿಡಗಳಲ್ಲಿ ಶ್ವೇತವರ್ಣದ ಹೂವರಳಿ ಘಮಘಮಿಸುತ್ತಾ ನಳನಳಿಸುತ್ತಿದೆ. ನಂಜರಾಯಪಟ್ಟಣ, ರಂಗಸಮುದ್ರ ಮೊದಲಾದೆಡೆ ಇಂಥ ದೃಶ್ಯ ಸಾಮಾನ್ಯವಾಗಿದೆ. ಜೇನುದುಂಬಿಗಳು ಕಾಫಿ ಹೂವಿಗೆ ಆಕರ್ಷಿತವಾಗಿ ಮಕರಂದ ಹೀರಲು ಮುಂದಾಗುತ್ತಿವೆ. ಕಾಫಿ ತೋಟಗಳಲ್ಲಿ ಜೇನುದುಂಬಿಗಳ ಝೇಂಕಾರ ಸಾಮಾನ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೂ ಮೊಬೈಲ್ ಟವರ್ಗಳು ನಾಯಿಕೊಡೆಗಳಂತೆ ತಲೆ ಎತ್ತಿ ಟವರ್ಗಳಿಂದ ಹೊರಸೂಸುವ ತರಂಗಗಳಿಂದಾಗಿ ಜೇನುಹುಳುಗಳ ಸಂತತಿ ಕ್ಷೀಣಿಸುತ್ತಿದೆ ಎಂಬ ಆತಂಕದ ಮಧ್ಯೆಯೂ ಕಾವೇರಿ ತೀರದಲ್ಲಿ ಜೇನುಹುಳುಗಳು ಕಾಫಿ ಹೂಗಳಿಗೆ ಮುತ್ತಿಕ್ಕುತ್ತಿರುವುದು ಆಶಾದಾಯಕವಾಗಿ ಪರಿಣಮಿಸಿದೆ. ಕುಶಾಲನಗರದಿಂದ ಸಿದ್ದಾಪುರ ಮಾರ್ಗ ಮಧ್ಯೆ ಸಿಗುವ ಬಾಳೆಗುಂಡಿ ಗಿರಿಜನ ಕಾಲೋನಿಯ ಮಹಿಳೆ ಲಕ್ಷ್ಮಿ ಎಂಬಾಕೆ ತನ್ನ 2 ಎಕರೆ ತೋಟದಲ್ಲಿ 2,000 ಕಾಫಿ ಗಿಡ ಬೆಳೆಸಿದ್ದು ಸ್ವಂತ ಪರಿಶ್ರಮಕ್ಕೆ ಸಂದ ಫಲ ಇದಾಗಿದೆ. ಈ ಗಿರಿಜನ ಮಹಿಳೆ ತನ್ನ ತೋಟಕ್ಕೆ ಕಾವೇರಿ ನದಿಯಿಂದ ನೀರನ್ನ ಪಂಪ್ಸೆಟ್ ಮೂಲಕ ಹಾಯಿಸಿದ ಕಾಫಿ ಹೂ ಅರಳುವುದನ್ನ ಕಂಡು ಸಂಭ್ರಮಿಸುತ್ತಿದ್ದಾರೆ. ಕಾಫಿ ಗಿಡದಲ್ಲಿ ಹೂ ಅರಳಿದ್ದು ಬೇರೆಯವರಿಗೆ ಸಂತೋಷ ತಂದರೂ ಮನೆ ಪಕ್ಕದಲ್ಲಿಯೇ ಹೂವು ಅರಳಿರುವುದರಿಂದ ತನಗೆ ಮಾತ್ರ ಈ ಪರಿಮಳ ತಲೆನೋವು ತಂದಿದೆ ಎಂದು ಆದಿವಾಸಿ ಮಹಿಳೆ ಲಕ್ಷ್ಮಿ ಟಿವಿ1ನೊಂದಿಗೆ ಪ್ರತಿಕ್ರಿಯಿಸಿದರು. ನೀರು ಹೊಡೆಯೋ ಟೈಮಲ್ಲಿ ಹೂವು ಅರಳುತ್ತದೆ, ಆಗ ಜೇನುಹುಳುಗಳು ಬರ್ತವೆ. ಅದ್ರ ಕಳೆದ್ರೆ ಇನ್ನಿರೋದಿಲ್ಲ ಜೇನುಹುಳು. ನಿಮಗೆ ಈ ತರ ಒಳ್ಳೆ ಹೂ ಬಿಟ್ಟು ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇರೋದಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ನಮಗೆ ತಲೆನೋವು ಬರ್ತದೆ ಈ ಟೈಮಲ್ಲಿ, ಕೇಳ್ತಾ ಇರ್ತೀವಲ್ಲ ಹತ್ರಲ್ಲ, ತಲೆನೋವು ಬರ್ತದೆ. ಹೊಸಬ್ರಿಗೆ ಮಾತ್ರ ಆನಂದ, ನಮಗೆ ಸ್ವಲ್ಪ ದಿವಸ ಹಿಂಸೆನೆ. ಹೌದಾ? ಕೆಲವರಿಗೆ ಇಷ್ಟ ಆಯ್ತದೆ, ಕೆಲವರಿಗೆ ಆಗೋದಿಲ್ಲ. ಟಿವಿ1 ನ್ಯೂಸ್ ಕುಶಾಲನಗರ ಬ್ಯೂರೋ. ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿಯವರು ವೃಥಾ ಹೇಳಿಕೆಗಳನ್ನ ನೀಡುವ ಮೂಲಕ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಜಿಲ್ಲಾ ಕಾಂಗ್ರೆಸ್ ವಕ್ತಾರ BS ತಮ್ಮಯ್ಯ ಕಿಡಿಕಾರಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ವೃಥಾ ಹೇಳಿಕೆಗಳನ್ನು ನೀಡುವ ಮೂಲಕ ಬಿಜೆಪಿಯವರು ನಾಟಕೀಯವಾಗಿ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಕ್ತಾರ BS ತಮ್ಮಯ್ಯ ತೀಕ್ಷ್ಣವಾಗಿ ನುಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನಗಳ ಬಗ್ಗೆ ಮಾಹಿತಿ ಬಹಿರಂಗಪಡಿಸಲಿ ಎಂಬ ಬಿಜೆಪಿ ಜಿಲ್ಲಾಧ್ಯಕ್ಷರ ಹೇಳಿಕೆಗೆ ತಿರುಗೇಟು ನೀಡಿದ ತಮ್ಮಯ್ಯ, ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿ ಜಿಲ್ಲೆಗೆ ಒಟ್ಟು 280.86 ಲಕ್ಷ ರೂಪಾಯಿ ಹಂಚಿಕೆಯಾಗಿದೆ. ಇದರಲ್ಲಿ 119 ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 46 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿಗಳು ಮಾರ್ಚ್ 14ರೊಳಗೆ ಪೂರ್ಣಗೊಳಿಸಲಾಗುವುದು. ರಸ್ತೆ ನಿರ್ವಹಣೆ ಯೋಜನೆಯಡಿ 308.10 ಲಕ್ಷ ರೂಪಾಯಿಗಳು ಬಿಡುಗಡೆಯಾಗಿದೆ. 215 ರಸ್ತೆ ದುರಸ್ತಿ ಮತ್ತು ನಿರ್ವಹಣೆ ಕಾಮಗಾರಿ ಮಾರ್ಚ್ 14ರೊಳಗೆ ಪೂರ್ಣಗೊಳ್ಳಲಿದೆ. 13ನೇ ಹಣಕಾಸು ರಸ್ತೆ ನಿರ್ವಹಣೆಗೆ ಒಟ್ಟು 325.60 ಲಕ್ಷ ರೂಪಾಯಿಗಳು ಬಿಡುಗಡೆಯಾಗಿದೆ. 186 ರಸ್ತೆ ಕಾಮಗಾರಿಗಳು ಮಾರ್ಚ್ ಒಳಗೆ ಪೂರ್ಣಗೊಳ್ಳಲಿದೆ. ಪಶ್ಚಿಮ ಘಟ್ಟ ಯೋಜನೆಯಡಿ ಅನುಮೋದನೆಗೊಂಡ 20 ಕಾಮಗಾರಿಗಳಲ್ಲಿ 9 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳಿದ 11 ಕಾಮಗಾರಿಗಳು ಮಾರ್ಚ್ 14ರ ಒಳಗೆ ಪೂರ್ಣಗೊಳ್ಳಲಿದೆ. ಸಣ್ಣ ನೀರಾವರಿ ಯೋಜನೆಯಡಿ 38 ಕಾಮಗಾರಿಗಳು ಮಾರ್ಚ್ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ ತಮ್ಮಯ್ಯ, ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂಬ ಬಿಜೆಪಿಯವರ ಹೇಳಿಕೆ ಬಾಲಿಶವಾಗಿದೆ ಎಂದು ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಪ್ರಥಮ ಆದ್ಯತೆ ನೀಡುತ್ತಿದೆ ಎಂದು ತಮ್ಮಯ್ಯ ಹೇಳಿದರು. ಇದು ರಸ್ತೆ ಅದನ್ನು ಕೊಟ್ಟಿದ್ದೀನಿ ನಿಮಗೆ 2014 ಲಕ್ಷ ರಸ್ತಾಭಿವೃದ್ಧಿ ಜಿಲ್ಲಾ ಪಂಚಾಯತ್ ಇದನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮಾಡಿದಂತ ಕಾರ್ಯಕ್ರಮಗಳು, ಅದರಲ್ಲಿರುವಂತ ಅನುದಾನಗಳು ಒದಗಿಸಿಕೊಟ್ಟಿದ್ದಾರೆ. ಇನ್ನೇನು ಸ್ವಾಮಿ ಇವರಿಗೆ ಮಾಹಿತಿ ಬೇಕು? ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಲ್ಯದ ಗಿರೀಶ್ ಮಾತನಾಡಿ, ಶನಿವಾರ ಸಂಪಾಜೆಯಲ್ಲಿ 19 ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಲಿದ್ದು, ಇದಕ್ಕೆ ಶಾಸಕ ಕೆಜಿ ಬೋಪಯ್ಯ ಅವರಿಗೆ ಮಾತ್ರ ಆಹ್ವಾನವಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಎಂಎಲ್ಸಿಗಳಾದ ಟಿ ಜಾನ್, ಎಂಸಿ ನಾಣಯ್ಯ ಅವರನ್ನು ಕೈಬಿಟ್ಟು ಬಿಜೆಪಿಯವರು ಶಿಷ್ಟಾಚಾರವನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಇದೇನಾಗಿದೆ ಅಂದ್ರೆ ಅವರೊಂದು
ಕಾಂಟ್ಯಾಕ್ಟ್ ಮಾಡಿ ಇಡೀ ಹಂಚಿದ್ದಾರೆ ಸಂಪಾದನೆ ಎಲ್ಲ ಕಡೆಗಳಿಗೆಲ್ಲ ಅನಿಷ್ಟ ಭ್ರಷ್ಟಾಚಾರ ಕೂಡ ಅದು ಪಾಲಿಸಲಿಲ್ಲ. ಈ ಕಾರ್ಯಕ್ರಮಕ್ಕೆ ಸುಮಾರು ಉದ್ಯೋಗ ಖಾತೆಯಿಂದ, ನರೇಗಾದಿಂದ ಮತ್ತು ಸಡಕ್ ಎಲ್ಲ ಯೋಜನೆಗಳಲ್ಲಿ ಅಡಕವಾಗಿವೆ ಈ ಕಾರ್ಯಕ್ರಮಗಳು. ಆದರೆ ಅವ್ರು ಮಾಡಿಸಿರುವಂಥ ಒಂದು ಈ ಕಾಂಟ್ಯಾಕ್ಟ್ ಏನಾಗೈತೆ ಅಂದರೆ KG ಬೋಪಯ್ಯನವರು ಮಾತ್ರ. ಈಗ ನಮ್ಮಲ್ಲಿ ಜಾನ್ ಅವರು ನಮ್ಮ ಶಾಸಕರಲ್ಲ, ಅಥವಾ ನಮ್ಮ ಇವರು ಉಸ್ತುವಾರಿ ಮಂತ್ರಿಗಳಿದ್ದಾರೆ, KJ ಜಾರ್ಜ್ ಅವರು, MP ಅವರಿದ್ದಾರೆ, ವಿಶ್ವನಾಥ್ ಅವರು, MC ನಾರಾಯಣ ಇದ್ದಾರೆ. ಅವ್ರನ್ನೆಲ್ಲರನ್ನು ಬಿಟ್ಬಿಟ್ಟು KG ಬೋಪಯ್ಯನ ಉದ್ಘಾಟನೆ ಹಾಕೊಂಡು ಒಂದು ಇದನ್ನು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಪ್ರಮುಖರಾದ ಕಟ್ಟಿಪೂಣಚ್ಚ, ಅಜೀಜ್, ಗಣೇಶ್ ಮೊದಲಿಯಾರ್ ಮತ್ತಿತರರು ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. ಮಡಿಕೇರಿಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತಾರೀಕು 22 ಹಾಗೂ 23ರಂದು ಕೃಷಿ ಉತ್ಸವ ನಡೆಯಲಿದ್ದು, ಕೃಷಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೃಷಿ ಉತ್ಸವ ವ್ಯವಸ್ಥಾಪನಾ ಸಮಿತಿ ತಿಳಿಸಿದೆ. ಮಡಿಕೇರಿಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತಾರೀಕು 22 ಮತ್ತು 23ರಂದು ಕೃಷಿ ಉತ್ಸವ ಹಮ್ಮಿಕೊಂಡಿದ್ದು, ಕೃಷಿಕರಿಗೆ ಉಪಯೋಗವಾಗುವ ಸಮಗ್ರ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಎಂದು ಕೃಷಿ ಉತ್ಸವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷೆ ದೀರ್ಘಕೇಶಿ ಶಿವಣ್ಣ ತಿಳಿಸಿದರು. 5ರಿಂದ 10,000 ಕೃಷಿಕರು ಕೃಷಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಅವರು ತಿಳಿಸಿದರು. ನಾವು ಆಹ್ವಾನಿಸಿದ್ದೇವೆ. ಅವುಗಳೆಲ್ಲರಿಗೂ ಕೂಡ ಈ ಕೃಷಿ ಇಲಾಖೆಯ ಸೌಲಭ್ಯ ಹಾಗೂ ಕಾರ್ಯಕ್ರಮಗಳ ಒಂದು ಮುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಉತ್ಸವ ಸಮಿತಿ ಸದಸ್ಯ TM ಅಯ್ಯಪ್ಪ ಮಾತನಾಡಿ, ಉತ್ಸವದಲ್ಲಿ 80 ಮಳಿಗೆಗಳು ನಿರ್ಮಾಣವಾಗಲಿದೆ. ಈ ಪೈಕಿ ಕೃಷಿ ಯಂತ್ರೋಪಕರಣ, ಬಿತ್ತನೆ ಬೀಜ, ಸಾವಯವ ಕೃಷಿ ಉತ್ತೇಜಕ ಮಳಿಗೆಗಳಿಗೆ ವಿನಾಯಿತಿ ಶುಲ್ಕ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ನಾವು ಮಳಿಗೆಗಳನ್ನು ಇಟ್ಟಿದ್ದೇವೆ. ಸುಮಾರು 80 ಮಳಿಗೆಗಳನ್ನ ನಾವು ಅಲ್ಲಿ ಈ ರೈತರಿಗೋಸ್ಕರ ಇಟ್ಟಿದ್ದೇವೆ. ಅದರಲ್ಲಿ ಇಲಾಖೆ ವತಿಯಿಂದ ಸುಮಾರು 35 ಮಳಿಗೆಗಳನ್ನ ಅಲ್ಲಿ ಅವರು ತಗೊಂಡು ಅಲ್ಲಿಗೆ ರೈತರಿಗೆ ಸಂಬಂಧಪಟ್ಟಂತಹ ವಿಶೇಷ ಯಾವುದು ಯಾಂತ್ರಿಕ ವಿಚಾರಗಳನ್ನ ಅಲ್ಲಿ ಇರತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆಯ ಸಹಾಯಕ ಅಧಿಕಾರಿ ಮಹದೇವ ಮಾತನಾಡಿ, ಕೃಷಿ ಉತ್ಸವದಲ್ಲಿ ಕೃಷಿ ಯಂತ್ರೋಪಕರಣ ಹಾಗೂ ಇನ್ನಿತರ ಪರಿಕರಗಳನ್ನು ಕೊಳ್ಳುವ ರೈತರ ಖಾತೆಗಳಿಗೆ ಸಹಾಯಧನ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಇತ್ತೀಚಿನ ಒಂದು ಸರ್ಕಾರ ಆದೇಶದ ಪ್ರಕಾರ 5,000 ನೇರ ಸಹಾಯಧನ ರೈತರ ನೇರ ಖಾತೆಗೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಸ್ತು ಪ್ರಯೋಗದಲ್ಲಿ ವಿಶೇಷವಾದ ಒಂದು ಕಾಳಜಿ ವಹಿಸಿದ್ದೇವೆ. ಅದನ್ನು ಯಂತ್ರೋಪಕರಣ ಇರ್ಬೋದು, ಅಥವಾ ನೀರಾವರಿ ಉಪಕರಣಗಳಿರ್ಬೋದು, ಅಥವಾ ಸ್ಪ್ರೇಯರ್ಸ್ ಇರ್ಬೋದು, ಯಾವುದೇ ಒಂದು ಸಾಮಗ್ರಿಗಳನ್ನ ಆ ಒಂದು ವಸ್ತು ಪ್ರದರ್ಶನಕ್ಕೆ ಪ್ರದರ್ಶನ ಮಾಡಿ ರೈತರ ಆಯ್ಕೆ ಮಾಡಿಕೊಂಡು ಅದನ್ನು ಅವರು ಅರ್ಜಿ ಮೂಲಕ ನಮ್ಮ ಇಲಾಖೆ ಕೊಡ್ತಾರೆ. ನಾವು ಅದನ್ನು ನೇರವಾಗಿ ಅವರ ಖಾತೆಗೆ ಸಹಾಯಧನ ಕೊಡುವ ಒಂದು ವ್ಯವಸ್ಥೆನ ಈ ಒಂದು ವಸ್ತು ವಿಶೇಷವಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಗ್ರಾಮೋದಯ ಸಂಸ್ಥೆಯ ಮೇಲ್ವಿಚಾರಕ ದಾಮೋದರ, ನಿರ್ದೇಶಕರಾದ ರಾಧಾಕೃಷ್ಣರಾವ್ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. ಮತ್ತಷ್ಟು ಸುದ್ದಿಗಳು ನಿಮಗೋಸ್ಕರ ಕಾಯ್ತಾ ಇದೆ, ನೋಡ್ತಾ ಇರಿ TV1. ಈಗ ಒಂದು ಸಣ್ಣ ಬ್ರೇಕ್.